ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೇಂದ್ರದ್ದು ನಾವು ಲೆಕ್ಕ ಹಾಕೋದೇ ಆದ್ರೆ ಈ ಹಿಂದೆ ನಾವು ಸ್ವತಂತ್ರಕ್ಕೆ ಹೋರಾಡಿದವರು ನಾವೇ, ಕಾಂಗ್ರೆಸ್ನವರು. ಇವರು ಇಲ್ಲ, ಬುಡಕೆ ಜನ ಇವರು. ಅದಾದ್ಮೇಲೆ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಬುನಾದಿ ಆಗ್ತವರು ಮಾನ್ಯ ಜವಾಹರ್ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ. ಜವಾಹರ್ಲಾಲ್ ನೆಹರು ಪಂಚವಾರ್ಷಿಕ ಯೋಜನೆಗಳ ಮೂಲಕ ಅನೇಕ ಅಭಿವೃದ್ಧಿ ಕೆಲಸಗಳಾಯಿತು. ಇವತ್ತೇನಾದರೂ ಉದ್ಯೋಗ ಸೃಷ್ಟಿನಲ್ಲಿ ಫ್ಯಾಕ್ಟ್ರಿಗಳು ತೆಗೆದ್ರಲ್ಲ, ದೇಗುಲಗಳನ್ನು ಓಪನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಮಾನ್ಯ ಜವಾಹರ್ಲಾಲ್ ನೆಹರು ಅವರು. ಅಲ್ಲಿಂದ ಬಂದಂಥ ಎಲ್ಲ ಪ್ರಧಾನಮಂತ್ರಿಗಳು ಕೂಡ ರಾಷ್ಟ್ರ ಕೊಡುಗೆ ಕೊಟ್ಟಿದ್ದಾರೆ. ನರಸಿಂಹರಾಯರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಮಗೆ ಬುನಾದಿಯಾಗಿ ಕೊಟ್ಟರು ಆರ್ಥಿಕತೆಗೆ. ಅದರ ಮುಂದುವರೆದ ಭಾಗ ಅವತ್ತಿನ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂಥ ಮನಮೋಹನ್ ಸಿಂಗ್ರವರು ಇವತ್ತು ಪ್ರಧಾನಿ ಆದಮೇಲೆ ಅನೇಕ ಕಾರ್ಯ, ಏನು ಪ್ರಪಂಚದ ದೊಡ್ಡಣ್ಣ ಆರ್ಥಿಕವಾಗಿ ಎಲ್ಲ ವಿಷಯದಲ್ಲೂ, ಅಮೇರಿಕಾದಲ್ಲಿ ಆರ್ಥಿಕ ದುಸ್ಥಿತಿಯನ್ನು ಹೊಂದಂಥ ಸಂದರ್ಭದಲ್ಲಿ ಭಾರತ ದೃಢವಾಗಿ ನಿಲ್ಲೋದಕ್ಕೆ ಕಾರಣ ನಮ್ಮ ಆರ್ಥಿಕ ಸ್ಥಿತಿಯನ್ನು ಮ್ಯಾನೇಜ್ ಮಾಡಿದಂಥ ಮನಮೋಹನ್ ಸಿಂಗ್ ಅವರು. ಇಡೀ ಪ್ರಪಂಚದ ಅನೇಕ ರಾಜ್ಯಗಳು ಅವ್ರನ್ನ ಕರ್ಕೊಂಡೋಗಿ ನಾವು ಹೆಂಗೆ ಮಾಡಬೇಕು ಅಂತ ಕೇಳಿದ್ದಾರೆ. ಅಂಥದ್ದೇನೋ ಒಂದಿದೆಯಾ? ಬೆಂಕಿ ಹಚ್ಚೋದು, ಜನಗಳ ಮಧ್ಯೆ ಜಾತಿ ಮಧ್ಯೆ ಕಲಹ ಮಾಡೋದು ಬಿಟ್ಟರೆ BJP ಅವ್ರಿಗೆ ಏನಿದೆ ಅವ್ರದ್ದು ಕಾರ್ಯಕ್ರಮ? ಈ ಸಾರಿ ಅಂತೂ ನೋಡ್ಬಿಟ್ವಲ್ಲ, ಇಂಥ ಸುಳ್ಳು ಹೇಳದಂಥ ಪ್ರಧಾನಮಂತ್ರಿ ನಾವು ನೋಡೇ ಇರಲಿಲ್ಲ. ಇದನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಆದರೆ ನಾವು ಹೇಳೋದು, ನಮ್ಮ ಕಾರ್ಯಕ್ರಮಗಳು ನಾವು ಜನತೆಗೆ ಬದುಕಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಕೊಡ್ತೇವೆ. ಅವರು ಬರೀ ಬೂಟಾಟಿಕೆ ಮಾತಾಡ್ಕೊಂಡು ಕಾಲ ಕಳೆದಿದ್ದಾರೆ. ಆದರೆ ಇಲ್ಲಿವರೆಗೂ ಕೊಟ್ಟಂಥ ಯಾವುದೇ ಕಾರ್ಯಕ್ರಮಗಳನ್ನು ವಾಪಸ್ ಪಡೆದಿರೋರಲ್ಲ, ನಿಲ್ಲಿಸಿರೋರು ನಾವಲ್ಲ. ಅದೇ ಇಂದಿರಾ ಕ್ಯಾಂಟೀನ್ ನಿಲ್ಲಿಸಿದ್ರು, ಮಕ್ಕಳ ವಿದ್ಯಾಭ್ಯಾಸದ ಇದನ್ನು ನಿಲ್ಲಿಸಿದ್ರು, ಸ್ಕಾಲರ್ಶಿಪ್ ನಿಲ್ಲಿಸಿದ್ರು, ಅನೇಕ ತೊಂದರೆಗಳು ಮಾಡಿದರು. ಆದರೂ ನಾವು ಎಲ್ಲರನ್ನೊಳಗೊಂಡಂತೆ ಎಲ್ಲರಿಗಾಗಿ ಕಾರ್ಯಕ್ರಮ ಕೊಡೋದೇ ನಮ್ಮ ಧ್ಯೇಯ. ಇವತ್ತಿಗೂ ನಾನು ಹೇಳ್ತೇನೆ, ಈ ಗ್ಯಾರಂಟಿಗಳ ಪಂಚ ಗ್ಯಾರಂಟಿಗಳನ್ನು ನಾವು ನಿಲ್ಲಿಸೋಕೆ ಹೋಗಲ್ಲ. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಸೋತಂತವರು ಮತ್ತು ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವು ನ್ಯೂನತೆಗಳು ಇಲ್ಲ ಅಂತ ನಾನು ಹೇಳಲ್ಲ. ನಿಲ್ಲಿಸೋದಕ್ಕೂ ಸರಿ ಮಾಡೋದಕ್ಕೂ, ಸರಿಪಡಿಸಿ ಅದನ್ನು ಇಶ್ಯೂ ಮಾಡೋದಕ್ಕೂ ವ್ಯತ್ಯಾಸ ಇದೆ, ಅರ್ಥ. ಅದರಿಂದ ಹೇಳಿರ್ತಕ್ಕಂಥ ಎಷ್ಟೇ ದೊಡ್ಡ ನಾಯಕರಾದ್ರೂ, ನಮ್ಮಲ್ಲಾರು ಮಂತ್ರಿಗಳು ಯಾರು ಹೇಳಿಲ್ಲ. ಸೋತಿರೋವಂಥ ಲಕ್ಷ್ಮಣ್ಣು, ನಮ್ಮ ಬಾಲಕೃಷ್ಣ, ಚಲುವರಾಯಸ್ವಾಮಿ ಅಂತವ್ರು ಒಂದು 4-5 ಜನ ಮಾತಾಡಿದ್ದಾರೆ. ಒಳಗಡೆ ಇನ್ನೂ ಒಂದಷ್ಟು ಜನ ಇರ್ಬೋದು. ಆದರೂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಮೊನ್ನೆಲ್ಲ, ನಾವು ಯಾವುದು ನಿಲ್ಲಿಸಲ್ಲ ಅಂತ. ಇಂಥ ಸಣ್ಣ ಪುಟ್ಟ ನ್ಯೂನತೆಗಳೇನಿದೆ, ಡಬಲ್ ಎಂಟ್ರಿ, ಒಂದೇ ಮನೆಯಲ್ಲಿ ಇಬ್ಬರು ತಗೊಳ್ಳುವಂಥವು ಏನಾರ ಇದ್ದರೆ ಅವನ್ನೆಲ್ಲ ಸರಿಪಡಿಸುವಂಥದ್ದು ಇನ್ನೂ ಚರ್ಚೆ ಮಾಡ್ತೇವೆ. ಬಾಲಿಶವಾಗಿದೆ. ಸೋತಾದ್ಮೇಲೆ ಆತ್ಮಾವಲೋಕನ ಮತ್ತು ಏನಕ್ಕೆ ಸೋತಿದ್ದೇವೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆದರೂ ಕೂಡ ಅದೇ ಬೇರೆ ಇದೇ ಬೇರೆ, ಇದನ್ನು ಅದಕ್ಕೆ ಲಿಂಕಪ್ ಮಾಡೋಕ್ಕೆ ಹೋಗಲ್ಲ. ನಾವು ಯಾವತ್ತೂ ಕಾರ್ಯಕ್ರಮ ಕೊಟ್ಟಿದ್ದನ್ನು ವಾಪಸ್ ತಗೊಂಡಿಲ್ಲ, ಮಾಡ್ತೇವೆ. ಸರ್, ಈಗಾಗಲೇ ನೀವು ಹೇಳಿದ್ರಿ ಈ ರೀತಿಯ ಹೇಳಿಕೆಗಳನ್ನು ಕೊಡುವಂತ, ಇನ್ನು ಮುಂದೆ ಕೊಡುವಂಥವ್ರಿಗಾಗಲಿ ಅಥವಾ ಈ ಕೊಟ್ಟವಂಥವ್ರಿಗೆ, ಈ ನಿಲ್ಲಿಸಬೇಕು, ಪುನರ್ ಪರಿಶೀಲನೆ ಮಾಡಬೇಕು ಅನ್ನೋಂಥವ್ರಿಗೆ ತಮ್ಮ ಸಂದೇಶ ಏನು ಸರ್? ಇದ್ರ ಬಗ್ಗೆ ದಯವಿಟ್ಟು ಪಕ್ಷದ ಯಾವುದೇ ಮುಖಂಡರು ಮಾತನಾಡಬೇಡಿ. ಇದನ್ನು ನಾವು ಕಾಂಗ್ರೆಸ್ ಸಭೆ ಕರಿತೀವಿ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ಥಿಂಕ್ ಟ್ಯಾಂಕ್ ಸೀನಿಯರ್ ಮುಖಂಡರುಗಳು ಕುಳಿತು ಮಾತನಾಡಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡ್ತೇವೆ. ಬಟ್ ಜನಕ್ಕೆ ಗೊಂದಲ ಉಂಟು ಮಾಡೋದು ಬೇಡ. ಇದನ್ನು ಮೊದಲೇ ಹೇಳ್ತಾ ಇದ್ರು BJP ಅವರು, ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ, ನಾವು ಬಂದರೂ ನಿಲ್ಲಿಸ್ತೀವಿ ಅಂತ ಹೇಳಿದರು ಅಂಥವ್ರವರು. ನಾವು ಅದನ್ನು ಹೇಳಿಲ್ಲ. ಚುನಾವಣೆಗಾಗಿ ಅಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಿದಂಥ ಎಲ್ಲ ಕಾರ್ಯಗಳಿಂದ ಗೊತ್ತವಾಗಿದೆ. ಮತ್ತು ಇದು ನಿಲ್ಲಿಸಲ್ಲ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ರೆ, ನಾನು ಹೇಳ್ತಾ ಇದ್ದೇನೆ, DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇದಕ್ಕಿಂತ ನಾನು ಇನ್ನೇನು ಹೇಳೋಕ್ಕಾಗುತ್ತೆ? ಸರ್, ಈಗ ಫಲಾನುಭವಿಗಳಲ್ಲಿ ಅರ್ಹರಲ್ಲದವರೆಗೂ ಕೂಡ ಈಗ ಗ್ಯಾರಂಟಿ ಯೋಜನೆಗಳು ಹೋಗ್ತಾ ಇದೆ. ಸೊ ಅಂಥದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಏನಾದರೂ ಚಿಂತನೆ ನಡೆಸ್ತಾ ಇದೆಯಾ ಸರ್? ಹೇಳೋದಲ್ಲ, ನಿಜ ವ್ಯತ್ಯಾಸಗಳು ಇರ್ಬೋದು ಅಥವಾ ನ್ಯೂನತೆ ಇರ್ಬೋದು, ಅದು ಸರಿಪಡಿಸೋದಕ್ಕೆ ಈಗ ಬರೀ ಚುನಾವಣೆ ಆದ ತಕ್ಷಣ ಏನೋ ಕಮಿಟಿ ನಿಂತೋಗಲ್ಲ, ನಮ್ಮ ಪ್ರಾಧಿಕಾರ ನಿಂತೋಗಲ್ಲ. ಹೇಗಿದೆ ಸ್ಟ್ರಕ್ಚರ್? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ನಾನು ರಾಜ್ಯಾಧ್ಯಕ್ಷ, 4 ಕಂದಾಯ ವಿಭಾಗಕ್ಕೆ 4 ಜನ ವೈಸ್ ಚೇರ್ಮನ್ಸ್ ಇದ್ದಾರೆ. ದೇ ಆರ್ ಲುಕಿಂಗ್ ಆಫ್ಟರ್ ಆ
ರೆವಿನ್ಯೂ ವಿಭಾಗನ, ಅವ್ರಿಗೆ ಸ್ಟೇಟ್ ಮಿನಿಸ್ಟರ್ ರ್ಯಾಂಕ್ ಇದೆ ವಿತ್ ಫೆಸಿಲಿಟೀಸ್. ಅದ್ರ ಕೈ ಕೆಳಗೆ ಜಿಲ್ಲೆಗೊಬ್ಬೊಬ್ಬರು ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಏನು ರೆನ್ಯುಮರೇಷನ್ ಇದೆ, ಬಟ್ ಆಫೀಸು ಕೊಡ್ತಾ ಇದ್ದೀವಿ. ಜೊತೆಗೆ ತಾಲೂಕು ಕಮಿಟಿಗಳಿವೆ. ನಾನು ಹಿಂದೆ ಆಗಲೇ ಹೇಳಿದಾಗೆ 20 ಅಂಶದ ಕಾರ್ಯಕ್ರಮದ ಸದಸ್ಯರ ಕೆಲಸ ಮಾಡಿರೋ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ನಾನು ಹೇಳೋದು ಯಾವಾಗ ಇಂದಿರಾ ಗಾಂಧಿ ದೇವರಾಜ ಅರಸರ ಕಾಲದಲ್ಲಿ ಈ ರಾಜ್ಯಕ್ಕೆ ಪಡಿತರ ವ್ಯವಸ್ಥೆ ಮತ್ತು ಈ ಬೇರೆ ಬೇರೆ ಕಾರ್ಯಕ್ರಮಗಳು ಕೊಟ್ಟಿದ್ದು 20 ಪಾಯಿಂಟ್ ಪ್ರೋಗ್ರಾಮ್. ಅದೇ ರೀತಿ ಅಲ್ಲೂ ಕೆಲಸ ಮಾಡಿದ ಅನುಭವ ಇದೆ. ಮತ್ತು ಇವತ್ತಿನ ಏನೇನು ಆಗಬೇಕು, ಇದರಲ್ಲಿ ನ್ಯೂನತೆ ಇದೆ ಅಂತಕ್ಕಂಥ ಕಂಡು ಬಂದರೆ ಅದು ಸರಿಪಡಿಸುವಂಥ ಚಿಂತನೆಯಲ್ಲಿ ನಾವಿದ್ದೇವೆ. ಸರಿಪಡಿಸೋದಕ್ಕೂ ನಿಲ್ಲಿಸೋದಕ್ಕೂ ವ್ಯತ್ಯಾಸ ಇದೆ ಅನ್ನೋದಕ್ಕೆ ಜನತೆಗೆ ಹೇಳೋದು ನೀವು ತಮ್ಮ ಮೂಲಕ ಹೇಳ್ತೀನಿ. ಇದಿಷ್ಟು HM ರೇವಣ್ಣ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.